ಅಮ್ಮು, ನಾನು ಮೂರ್ತಿಗೆ ಬುದ್ಧಿ ಹೇಳಿದ್ದೀನಿ, ನಿನಗೂ ಹೇಳ್ತಾ ಇದ್ದೀನಿ. ಇದು ಏನಿದು ನಿಮ್ಮಿಬ್ಬರ ಮಧ್ಯೆ? ನೀನ್ ಚಿಕ್ಕವಳು ಅಮ್ಮು, ಮೂರ್ತಿ ಬಗ್ಗೆ ನೀನ್ ಹಾಗೆಲ್ಲ ಮಾತಾಡಬಾರ್ದು. ನಮ್ಮನೆ ಮಕ್ಕಳು ದೊಡ್ಡವ್ರಿಗೆ ಯಾವತ್ತೂ ಎದುರುತ್ರ ಕೊಟ್ಟವ್ರೇ ಅಲ್ಲ. ಆಯ್ತು ಬಿಡಮ್ಮ, ನೀನೊಬ್ಳು ಬಾಕಿ ಇದ್ದೆ. ಅಪ್ಪ ಅಂತೂ ಆ ಮೂರ್ತಿ ಅಂಕಲ್ನ ಕರ್ಣ ಅಂದಾಯ್ತು. ನೀನು ಬದ್ಲಾಗ್ಬಿಟ್ಯಾ? ಅಂತೂ ಇಂತೂ ಮೂರ್ತಿ ಅಂಕಲ್ ಉದ್ದೇಶ ಈಡೇರ್ತು. ರಾಜ್ನ ಮನೆಯಿಂದ ಓಡಿಸಿದ್ದಾಯ್ತು. ಇವಾಗ ಈ ಅಮ್ಮು ಮೇಲೂ ಎಲ್ರಿಗೂ ಬ್ಯಾಡ್ ಒಪಿನಿಯನ್ ಬರೋ ಥರ ಮಾಡ್ತಿದ್ದಾರೆ. ಈ ಅಮ್ಮು ಜಾಗನು ಖಾಲಿ ಮಾಡಿಸ್ಬಿಟ್ರೆ ಎಲ್ಲ ಅವ್ರದ್ದೇ. ಅಮ್ಮು, ನನಗೇನ್ ಹೇಳ್ಬೇಕು ಅಂತಾನೆ ತಿಳಿತಾ ಇಲ್ಲ. ನೀನ್ ಹೇಳೋ ತರ ಮೂರ್ತಿ ಕೆಟ್ಟವ್ರಲ್ಲ ಕಣೆ. ಆದ್ರೆ ರಾಜ್ ವಿಷಯದಲ್ಲಿ ಮೂರ್ತಿ ಯಾಕೆ ಇಷ್ಟಾಟ ಮಾಡ್ತಾ ಇದ್ದಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಸದ್ಯ ರಾಜ್ ವಿಷಯದಲ್ಲಾದ್ರೂ ಒಪ್ಕೊಂಡಿಯಲ್ಲ, ಅದೇ ನನ್ನ ಪುಣ್ಯ. ನನ್ನ ವಿಷಯದಲ್ಲೂ ಒಂದಲ್ಲ ಒಂದಿನ ಈ ಮೂರ್ತಿ ಅಂಕಲ್ ಏನ್ ಮಾಡ್ತಿದ್ದಾರೆ ಅಂತ ನಿನಗೆ ಗೊತ್ತಾಗತ್ತೆ. ಹಾಂ, 1 2 3 4 5 6 7 8 9 10 11 12 12 ಸಾಕಾಗತ್ತಾ? ಅಥವಾ ಇನ್ನೊಂದು ಬಾಕ್ಸ್ ತಗೊಬಿಡ್ಲಾ? ಬೇಡ, ಇವ್ರು ಕೊಟ್ಟಿರೋ ಬಜೆಟಲ್ಲಿ ಇದು ತೊಗೊಂಡ್ರದೇ ಜಾಸ್ತಿ. ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಲೋ ಹಲೋ ಸುಶಾಂತ್, ನಾನು ಮೂರ್ತಿ ಅಂಕಲ್. ಮೂರ್ತಿ ಅಂಕಲ್, ಹೇಗಿದ್ದೀರಾ? ಅಮ್ಮ ಹೇಗಿದ್ದಾರೆ? ಅಮ್ಮ ಓಕೆ ಎಲ್ಲ ಹೇಗಿದ್ದಾರೆ? ಮನೆಯಲ್ಲಿ ಆರಾಮಾಗಿದ್ದಾರಾ? ಈ ನಂಬರ್ ಹೆಂಗೆ ಸಿಕ್ತು ನಿಮಗೆ? ಸುಶಾಂತ್, ಒಂದು ನಿಮಿಷ. ನಿಮ್ಮ ತಾಯಿ ನಿನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ನಿನ್ನ ನೋಡಲೇಬೇಕು ಅಂತ ಒಂದೇ ಸಮನೆ ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾರೆ. ಆದರೆ ನಿನಗೆ ಗೊತ್ತಲ್ಲ, ಸೇಫ್ಟಿ ಇಶ್ಯೂಸ್. ಹಾಗಾಗಿ ನಿನ್ನ ಮೀಟ್ ಮಾಡೋದು ಬೇಡ ಅಂತ ಅಂದಿದ್ದೀನಿ. ಆದರೆ ಅಟ್ಲೀಸ್ಟ್ ಫೋನಲ್ಲಿ ಮಾತಾಡಿದ್ರೆ ಆದರೂ ಅವ್ರಿಗೆ ಸಮಾಧಾನ ಆಗ್ಬೋದು ಅಂತ. ಅನು, ಇದು ರಿಸ್ಕೇನೆ. ಫೋನ್ ಕೊಡ್ತೀನಿ, ಆದರೆ ನೀನು ಎಲ್ಲಿದ್ಯಾ ಅಂತ ಯಾವುದೇ ಕಾರಣಕ್ಕೂ ಹೇಳಬಾರ್ದು. ಒಂದು ನಿಮಿಷ. ನಾನೇನಾದ್ರೂ ಹೇಳಿದ್ರೆ ಈ ಅಮ್ಮು ಯಾವಾಗ್ಲೂ ಮೂರ್ತಿ ಅಂಕಲ್ ವಿರುದ್ಧ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾಳೆ ಅನ್ಸುತ್ತೆ. ಆದ್ರೆ ನೀನೇ ಒಂದ್ಸಲ ಯೋಚನೆ ಮಾಡು. ರಾಜ್ನ ಎಲ್ರಿಂದನೂ ದೂರ ಮಾಡಾಯ್ತು, ಈಗ ನನ್ನ ವಿಷಯದಲ್ಲೂ ಅದನ್ನೇ ಮಾಡ್ತಿದ್ದಾರೆ. ರಾಜ್ನ ನೋಡಿ ಎಷ್ಟು ದಿನ ಆಯ್ತಮ್ಮ. ಅವ್ನು ನನ್ನಿಂದ ಪರ್ಮನೆಂಟ್ ಆಗಿ ದೂರ ಆಗ್ಬಿಟ್ಟಿದ್ದಾನೆ ಅನ್ನಿಸ್ತದೆ. ಸಾರಿ ಐ ಸೆಡ್ ದಿಸ್. ಅದಕ್ಕೆ ನಿಮ್ಮ ಮಗ ಲೈನಲ್ಲಿದ್ದಾನೆ. ಹಲೋ ರಾಜ್, ಅಮ್ಮ.
ನಾನು ತುಂಬಾ ಯೋಚನೆ ಮಾಡ್ದೆ ರೇವತಕ್ಕ. ಬೇರೆ ದಾರಿನೇ ಇಲ್ಲ. ಇದನ್ನ ಹೀಗೆ ಬಿಟ್ರೆ ಆರಾಧನನ್ ಜೀವನ ಹಾಳಾಗೋಗುತ್ತೆ. ನಾವೇನಾದ್ರೂ ಮಾಡ್ಲೇಬೇಕು. ಏನ್ ಮಾಡಕ್ಕಾಗುತ್ತೆ? ನಾನು ಹೇಳೋದು ಹೇಳ್ತೀನಿ, ಆದ್ರೆ ಅವಳು ಕೇಳ್ತಾಳೋ ಇಲ್ವೋ ಗೊತ್ತಿಲ್ಲ. ಸರಿ, ನೀನ್ ಹೇಳ್ದಂಗೆ ಆಗ್ಲಿ. ನೀನ್ ಈ ಬ್ಯಾಗ್ ತಗೊಂಡು ಹಿತ್ತಲ್ ಬಾಗ್ಲಿಂದ ನಿಮ್ ಮನೆಗೆ ಹೋಗು. ನಾನು ಅವಳನ್ನ ಕರ್ಕೊಂಡ್ ಬರ್ತೀನಿ. ಆರಾಧ್ನಾ, ಸ್ವಲ್ಪ ಆಚೆ ಹೋಗ್ಬೇಕು ಬಾ. ಎಲ್ಲಿಗಮ್ಮ? ಎಲ್ಲ ಟೈಮಲ್ಲೂ ಎಲ್ಲಿಗೆ ಯಾಕೆ ಅಂತ ಕೇಳ್ಬೇಡ, ಬಾ. ಏ ಹೋಗಮ್ಮ, ನಾನು ಎಲ್ಲಿಗೂ ಬರಲ್ಲ. ಸುಮ್ನೆ ಬಾ. ಅಮ್ಮ, ಎಲ್ಲಿಗೆ ಹೊರಟ್ರಿ? ದೇವಸ್ಥಾನಕ್ಕೆ ಅಂತ ಮಾತ್ರ ಹೇಳಕ್ ಹೋಗ್ಬೇಡಿ. ಈ ತರ ಪದೇ ಪದೇ ದೇವಸ್ಥಾನಕ್ಕೆ ಹೋಗೋದು ನೋಡಿದ್ರೆ ಕೃಷ್ಣ ರುಕ್ಮಿಣಿ ಕಲ್ಯಾಣ ನೆನಪಾಗುತ್ತೆ ನನಗೆ. ದೇವಸ್ಥಾನಕ್ಕಲ್ಲ ರೀ, ಲತಾ ಮನೆಗೆ ಹೋಗ್ತಿದೀವಿ. ಲತಾ ಮನೆಗೆ? ತಾಯಿ ಮಗಳು ಇಬ್ರು ಹೋಗ್ತಾ ಇದ್ದೀರಾ? ಕ್ಲಾರಿಟಿ ಕೊಟ್ರೆ ಚೆನ್ನಾಗಿರುತ್ತೆ. ಅದು ಲತಾ ಮನೆಯಲ್ಲಿ ಮದ್ವೆ ಹುಡುಗಿಗೆ ಶಾಸ್ತ್ರ ಮಾಡ್ಬೇಕಂತೆ, ಅದಕ್ಕೆ. ಹೌದಾ? ಹೋಗ್ಬನ್ನಿ. ಶಾಸ್ತ್ರ ಮಾಡಿ, ಆದರೆ ಸಂಪ್ರದಾಯ ಮುರಿಬೇಡಿ. ರಾಜ್, ಹೇಗಿದ್ಯೋ? ನಾನ್ ಚೆನ್ನಾಗಿದ್ದೀನಮ್ಮ. ನೀನ್ ಹೇಗಿದೀಯಾ? ನಾನ್ ಹೇಗಿರ್ತೀನೋ, ಈ ಮನೇಲಿ ನೀನೇ ಎಲ್ಲ ಕಡೆ ಓಡಾಡ್ತಾ ಇರೋ ಹಾಗೆ ಕಾಡುತ್ತೆ. ಪ್ರತಿ ವಸ್ತು ನೋಡ್ದಾಗ್ಲು ನೀನ್ ಆಡಿರೋ ಮಾತು ನೆನಪು ಬರುತ್ತೆ ಕಣೋ. ನಿನಗ್ ಮಾತ್ರ ಅಮ್ಮನ್ ನೆನಪು ಬರ್ತಾನೆ ಇಲ್ವಾ? ಅಮ್ಮನ್ ನೋಡ್ಬೇಕು ಅಂತ ಅನ್ನಿಸ್ತಾನೆ ಇಲ್ವಾ? ನೆನಪಾಗ್ದೇ ಇರತ್ತಮ್ಮ. ಮತ್ತ್ಯಾಕೋ, ಎಲ್ಲೋ ಇದ್ಯಾ? ಅಪ್ಪ ಮಗ ಜಗಳ ಮಾಡ್ಕೊಂಡು ಶಿಕ್ಷೆ ನನಗ್ ಕೊಡ್ತಾ ಇದ್ದೀರಾ. ರಾಜ್, ಒಂದ್ಸತಿ ನಿನ್ನ ನೋಡ್ಬೇಕು, ನಿನಗ್ ತುತ್ತು ತಿನ್ನಿಸ್ಬೇಕು ಅನ್ಸ್ತಾ ಇದೆ ಕಣೋ. ರಾಜ್, ಒಂದ್ಸತಿ ಮನೆಗ್ ಬರೋ. ನೀನು ಈ ಧರ್ಮೇಂದ್ರ ಪ್ರಧಾನ್ ಮಗ ಅಂತ ಹೇಳ್ಕೋಬೇಕು ಅಂದ್ರೆ ನನ್ನ ಹೆಸರನ್ನು ಎಲ್ಲೂ ಬಳಸ್ಕೊಡದೆ ಬರೀ ಒಂದೇ 1 ಲಕ್ಷ ದುಡ್ಕೊಂಬ ಸಾಕು ನೀನು. ಅವತ್ತು ನಾನು ನಿನ್ನ ಸುಶಾಂತ್ ರಾಜ್ ಧರ್ಮೇಂದ್ರ ಪ್ರಧಾನ್ ಅಂತ ಒಪ್ಕೊಳ್ತೀನಿ. ನಾನು ನಿನ್ ಮಗನಾಗ ಮನೆಗೆ ಬರೋದು ಡ್ಯಾಡ್ ಹಾಕಿರೋ ಚಾಲೆಂಜ್ನ ಗೆದ್ದಾಗ. ಅದಕ್ಕೂ ಮೊದಲು ನನ್ನ ಮನೆಗೆ ಬಂದ್ರೆ ನನ್ ಚಾಲೆಂಜಲ್ಲಿ ಸೋತೋದಂಗಾಗಲ್ವಾ? ನಿನ್ ಮಗ ನಿನ್ ಗಂಡ ಹಾಕಿರೋ ಚಾಲೆಂಜಲ್ಲಿ ಗೆದ್ರೆ ನಿನ್ ಖುಷಿ ಆಗಲ್ವಮ್ಮ? ಬರ್ತೀನಮ್ಮ, ಬಂದೇ ಬರ್ತೀನಿ. ಅಪ್ಪ ಕೇಳಿರೋ 1 ಲಕ್ಷ ತಂದೆ ತರ್ತೀನಿ. ಅಲ್ಲಿವರೆಗೂ
ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೊಳಮ್ಮ. ಸರಿ, ನೀನ್ ಬರೋದ್ ಬೇಡ. ನೀನ್ ಎಲ್ಲಿದ್ಯಾ ಹೇಳು, ನಾನೇ ಅಲ್ಲಿಗೆ ಬರ್ತೀನಿ. ರಾಜ್, ನಾನ್ ಕಣೋ. ಎಲ್ಲಿದ್ಯಾ ನೀನು? ಅಮ್ಮಕ್ಕ ಹೇಗಿದೀಯಾ? ನೀನಿಲ್ದೆ ಈ ಮನೇನೆ ಅನ್ನಿಸ್ತಿಲ್ಲ. ಅಮ್ಮ ಅಂತೂ ತುಂಬಾ ಇಳ್ದೋಗಿದ್ದಾಳೆ, ತುಂಬಾ ಫೀಲ್ ಮಾಡ್ಕೋತಿದ್ದಾಳೆ. ಪ್ಲೀಸ್ ಕಣೋ, ಒಂದೇ ಒಂದ್ಸತಿ ಕರ್ಕೊಂಬರ್ತೀನಿ. ನೀನ್ ಎಲ್ಲಿದ್ಯಾ ಹೇಳು, ಲೊಕೇಶನ್ ಕಳ್ಸು. ಅಮ್ಮ ಫೋನ್ ಕೊಡಿ. ಹಲೋ ರಾಜ್, ನೀನ್ ಇಲ್ಲಿಗೆ ಬರಕ್ಕಾಗಲ್ಲ. ನೀನ್ ಎಲ್ಲಿದ್ಯಾ ಅಂತ ನಮಗ್ ಹೇಳಕ್ಕಾಗಲ್ಲ. ಎಲ್ಲ ಓಕೆ, ಆದ್ರೆ ಒಂದೇ ಒಂದ್ಸತಿ ಎಲ್ಲಾದ್ರೂ ಸಿಗ್ತೀನಿ ಅಂತನಾದ್ರೂ ಹೇಳೋ. ನಾನು ಅಲ್ಲಿಗೆ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀನಿ. ನಿಮ್ಮ ಅಪ್ಪಗೂ ಹೇಳಲ್ಲ. ಪ್ಲೀಸ್ ರಾಜ್, ನಿಮ್ಮ ಅಮ್ಮನ್ನ ದೂರ ಮಾಡಬೇಡ ಕಣೋ. ಅಮ್ಮ ಪ್ಲೀಸ್ ಅಮ್ಮ, ನೀನ್ ಇಷ್ಟೊಂದು ಕೇಳ್ಕೋಬೇಡ. ಓಕೆ, ನಾನು ಸಿಗ್ತೀನಿ ನಿನಗೆ. ನಿನ್ನ ಅಮ್ಮ ಅಕ್ಕನ ಇಬ್ಬರನ್ನು ಮೀಟ್ ಮಾಡ್ತೀನಿ. ಯಾವಾಗ ಸಿಗ್ತೀಯಾ? ನಾವೆಲ್ಲಿ ಬರ್ಬೇಕು ಇವಾಗ್ಲೇ ಹೇಳು. ಅಮ್ಮ ಅಮ್ಮ ಕಾಮ್ ಡೌನ್. ನೋಡು, ನಾನೀಗ ಸದ್ಯಕ್ಕೆ ಒಂದು ಈವೆಂಟ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀನಿ. ಆ ಈವೆಂಟ್ ಎಲ್ಲ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಇದೆ. ಆ ಮದುವೆ ಮುಗಿಯೋವರೆಗೂ ನಂಗೆ ಸ್ವಲ್ಪ ಟೈಮ್ ಬೇಕಮ್ಮ. ನನ್ನ ಮಗ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾನಂತೆ, ಯಾರ್ದೋ ಮದುವೆ ನಡೆಸ್ಕೊಡ್ತಾ ಇದ್ದಾನಂತೆ. ನೋಡಿ ಮೂರ್ತಿ, ಇವನ್ ಎಷ್ಟು ಕಷ್ಟಪಡ್ತಾ ಇದ್ದಾನೆ.